ಎದೆಯುರಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ನೋವು ಇದರಿಂದ ಇನ್ಸ್ಟೆಂಟ್ ರಿಲೀಫ್ ಕೊಡ್ತಕ್ಕಂಥ ಚಮತ್ಕಾರಿ ನೀರು ಅಜ್ವೈನ್ ನೀರು. ಅಂದ್ರೆ ಓಂಕಾಳು. ಇದನ್ನು ಸಾಮಾನ್ಯವಾಗಿ ಕ್ಯಾರಮ್ ಸೀಡ್ಸ್ ಅಥವಾ ಬಿಷಪ್ ಕಳೆ ಅಂತ ಕರೀತಾರೆ. ಇದನ್ನು ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಬಳಸಲಾಗುತ್ತಿದೆ. ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಕೂಡ ಏನಂತಂದ್ರೆ ಅಜ್ವೈನನ್ನ ಬಳಸ್ತಾರೆ. ನಮ್ಮ ದೇಶದಲ್ಲಿ ರಾಜಸ್ಥಾನದಲ್ಲಿ ಇದನ್ನ ಹೆಚ್ಚಾಗಿ ಬೆಳೆಸುತ್ತಾರೆ. ಅಜ್ವೈನ್ನ ಹರ್ಬಲ್ ಟೀ ಹೇಗೆ ತಯಾರಿಸ್ಕೊಳ್ಬೇಕು ಅಂತ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಈ ನೀರು ಅಥವಾ ಈ ಹರ್ಬಲ್ ಟೀ ಕುಡಿಯೋದ್ರಿಂದ ಏನೇನು ಲಾಭಗಳಿವೆ ಅಂತ ನೋಡೋಣ. ಅಜ್ವೈನು ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಐರನ್, ಕ್ಯಾಲ್ಸಿಯಂ, ಫಾಸ್ಫರಸ್, ಮ್ಯಾಂಗನೀಸ್, ಥೈಮಾಲ್, ಓಲಿಯಿಕ್ ಆಸಿಡ್, ಲಿನೋಲೇಕ್ ಆಸಿಡ್ ಈ ಎಲ್ಲಾ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. ಬಹಳಷ್ಟು ಜನರಿಗೆ ಬಹುಶಃ ಇದು ಗೊತ್ತಿರ್ಲಿಕ್ಕಿಲ್ಲ. ಇವುಗಳಲ್ಲಿ ಥೈಮಾಲ್ ಏನಿದೆಯಲ್ಲ, ಇದು ಆಂಟಿಸೆಪ್ಟಿಕ್, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿವೈರಲ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣ ಹೊಂದಿದೆ ಮತ್ತು ಇದು ಅಜ್ವೈನ್ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ. ಅದಕ್ಕೆ ಅಜ್ವೈನ್ ನೀರು ಅಥವಾ ಹರ್ಬಲ್ ಟೀ ಕುಡಿಯೋದ್ರಿಂದ ಅನೇಕ ಆರೋಗ್ಯ ಲಾಭಗಳು ಸಿಗುತ್ತವೆ. ನಮಗೆ ಅಸಿಡಿಟಿಯಾಗಿ ಎದೆಯುರಿ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಸಮಸ್ಯೆ ಆದಾಗ ಈ ನೀರು ತಕ್ಷಣ ಪರಿಹಾರ ಕೊಡುತ್ತೆ. ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಜ್ವೈನ್ ನೀರು ಕುಡಿಯೋದ್ರಿಂದ ನಮ್ಮ ಜಠರದಲ್ಲಿರ್ತಕ್ಕಂಥ ಎನ್ಸೈಮ್ಸ್, ಈ ಕಿಣ್ವಗಳೇನಂತಂದ್ರೆ ಆಕ್ಟಿವೇಟ್ ಆಗಿ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇದು ಸೊಲ್ಯುಬಲ್ ಫೈಬರ್ ಹೊಂದಿರೋದ್ರಿಂದ ಅಜೀರ್ಣತೆ ನಿವಾರಿಸುತ್ತದೆ. ಕರುಳಿನ ಆರೋಗ್ಯಕ್ಕೂ ಇದು ಒಳ್ಳೆಯದು. ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಉಂಟಾಗೋದಿಲ್ಲ. ಇದರ ಸೇವನೆ ನಮ್ಮ ಉಸಿರಾಟದ ಅಂಗಗಳ ಮೇಲೆ ಕೂಡ ಒಳ್ಳೆಯ ಪ್ರಭಾವ ಬೀರುತ್ತೆ. ಉಬ್ಬಸ, ಅಸ್ತಮಾ ಸಮಸ್ಯೆ ಇದ್ದವರಿಗೂ ಇದು ಒಳ್ಳೆಯದು. ಯಾಕೆಂದ್ರೆ ಅಜ್ವೈನು ಬ್ರಾಂಕೋ ಡೈಲೇಟರ್ ಪ್ರಭಾವ ಹೊಂದಿದೆ. ಇಲ್ಲಿ ಬ್ರಾಂಕೋ ಡೈಲೇಟರ್ ಅಂತಂದ್ರೆ ನಮ್ಮ ಪುಪ್ಪುಸಗಳಿಗೆ ಗಾಳಿ ಸಾಗಿಸುವ ಬ್ರಾಂಕೈಗಳನ್ನು ಹಿಗ್ಗಿಸಿ ರಿಲ್ಯಾಕ್ಸ್ ಮಾಡುತ್ತದೆ. ಇದರಿಂದ ಉಸಿರಾಟ ಸರಿಯಾಗಿ ಆಗುತ್ತದೆ. ಇನ್ಫೆಕ್ಷನ್ಸ್ ಅಂದ್ರೆ ಸೋಂಕು ನಿವಾರಿಸುತ್ತದೆ. ಯಾಕೆಂದ್ರೆ ಇದು ಆಂಟಿಸೆಪ್ಟಿಕ್, ಆಂಟಿ ಮೈಕ್ರೋಬಿಯಲ್ ಮತ್ತು ಆಂಟಿ ಪ್ಯಾರಾಸೈಟಿಕ್ ಗುಣ ಹೊಂದಿದೆ. ಅಜ್ವೈನ್ ನೀರು ಕುಡಿಯೋದ್ರಿಂದ ಉರಿಯೂತ ಸಮಸ್ಯೆ ನಿವಾರಣೆ ಆಗುತ್ತದೆ. ಯಾಕೆಂದ್ರೆ ಇದು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಸ್ಪ್ಯಾಸ್ಮೋಡಿಕ್ ಪೇನ್ ಇದ್ದಾಗ ಅಂದ್ರೆ ತುಂಬಾ ಸ್ನಾಯು ಸೆಳೆತ ಇದ್ದಾಗ, ತುಂಬಾ ನೋವು ಉಂಟಾದಾಗ ಈ ನೀರೇನಂತಂದ್ರೆ ಅದ್ಭುತ ಔಷಧಿಯಾಗಿ ಕೆಲಸ ಮಾಡುತ್ತೆ. ಈ ನೀರಿನ ಸೇವನೆಯಿಂದ ಬಿಳಿ ಕೂದಲು ಬೇಗ ಆಗಲ್ಲ, ಅಂದ್ರೆ ಪ್ರೀ ಮ್ಯಾಚ್ಯೂರ್ ಗ್ರೇಯಿಂಗ್ ತಡೆಯುತ್ತದೆ. ಯಾಕಂದ್ರೆ ಇದು ಅಲ್ಕಲೈಸಿಂಗ್ ಎಫೆಕ್ಟ್ ಹೊಂದಿದೆ ಮತ್ತು ಬಹಳಷ್ಟು ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿದೆ. ಅಜ್ವೈನ್ ನೀರು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕಂಟ್ರೋಲ್ ಮಾಡಿ ನಮ್ಮನ್ನು ಹೃದಯ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಪೀರಿಯಡ್ ಕ್ರ್ಯಾಂಪ್ಸ್ ಅಂದ್ರೆ ಋತುಸ್ರಾವದ ಸಮಯದಲ್ಲಿರ್ತಕ್ಕಂಥ ನೋವು, ಅದನ್ನ ಕೂಡ ಏನಂತಂದ್ರೆ ಕಡಿಮೆ ಮಾಡ್ತಕ್ಕಂಥ ಗುಣ ಹೊಂದಿದೆ. ಇದು ಅಲ್ಕಲೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡಿ ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ. ಒಬೆಸಿಟಿ, ಬೊಜ್ಜು ಇದ್ದವರಿಗಂತೂ ಇದು ಅಮೃತನೇ. ಬೊಜ್ಜು ಕರಗಿಸಿ ವೇಟ್ ಲಾಸ್ ಆಗಲು ಸಹಾಯ ಮಾಡುತ್ತೆ. ಬೆಳಗ್ಗೆ ಇದ್ರ ನೀರು ಕುಡಿಯೋದ್ರಿಂದ ಹಲ್ಲು ನೋವು ಮತ್ತು ಬಾಯಿಯ ದುರ್ವಾಸನೆ ಕೂಡ ಏನಂತಂದ್ರೆ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಈ ಅಜ್ವೈನ್ ನೀರು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡಲು ಕೂಡ ಏನಂತಂದ್ರೆ ಇದು ಸಹಾಯ ಮಾಡುತ್ತೆ. ಅಂದ್ರೆ ಮಧುಮೇಹಿಗಳಿಗೂ ಇದು ಒಳ್ಳೆಯದು. ಅಮೃತನೂ ಅತಿಯಾದ್ರೆ ವಿಷ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನು ಕೂಡ ಏನಂತಂದ್ರೆ ಒಂದು ಲಿಮಿಟ್ನಲ್ಲಿ, ಸರಿಯಾದ ಪ್ರಮಾಣದಲ್ಲಿ ನಾವು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ ಸಿಗುತ್ತವೆ. ಹೀಗೆ ಹಲವಾರು ಔಷಧಿ ಗುಣಗಳನ್ನ ಹೊಂದಿರತಕ್ಕಂಥ ಈ ಹರ್ಬಲ್ ಟೀ ಅಥವಾ ಅಜ್ವೈನ್ ನೀರು ನಾವು ಹೇಗೆ ತಯಾರಿಸ್ಕೊಳ್ಬೇಕು ಅಂತಂತಂದ್ರೆ 200 ml ನೀರು, ಅದರಲ್ಲಿ ಏನ್ ಮಾಡ್ಬೇಕು, ನಾವು 1 ಚಮಚದಷ್ಟು ಅಜ್ವೈನ ರಾತ್ರಿ ಸಮಯದಲ್ಲಿ ಹಾಕಬೇಕು. ರಾತ್ರಿ ಅದನ್ನ ನೀರಿನಲ್ಲಿ ನೆನೆ ಇಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು, 5 ನಿಮಿಷ ಅದನ್ನ ಕುದಿಸ್ಬೇಕು. ಆಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಅದರಲ್ಲಿ ಸಿಹಿಗೋಸ್ಕರ ಸ್ವಲ್ಪ ಜೇನುತುಪ್ಪನೋ ಅಥವಾ ಸ್ವಲ್ಪ ಕಲ್ಲು ಸಕ್ಕರೆ ಅದನ್ನ ಹಾಕಿ ಸೇವಿಸಿದ್ರೆ ಒಳ್ಳೇದಾಗುತ್ತೆ. ಇಲ್ಲೇನಂತಂದ್ರೆ ಅಜ್ವೈನ್ ಜೊತೆ ನಾವು ಒಂದ್ ವೇಳೆ ಅರ್ಧ ಚಮಚ ಬಡೆ ಸೋಪು ಮತ್ತು ಅರ್ಧ ಚಮಚ ಜೀರಿಗೆ ಇದನ್ನು ಸೇರಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.